ಯಾದಗಿರಿಯಲ್ಲಿ ಬೆಂಗಾಲಿ ವೈದ್ಯರ ಹಾವಳಿ. ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ಟಿಎಚ್ಒ ಡಾಕ್ಟರ್ ಆರ್.ವಿ. ನಾಯಕ್ ನೇತೃತ್ವದಲ್ಲಿ ದಾಳಿ. ನೇರವಾಗಿ 4 ನಕಲಿ ವೈದ್ಯರನ್ನು ನಾವು ಅವರ ಒಂದು ಕ್ಲಿನಿಕ್ ನಾವು ಸೀಸ್ ಮಾಡಿದ್ದೀವಿ. ನಕಲಿ ಕ್ಲಿನಿಕ್ಗೆ ಬೀಗ ಜಡಿದಿರೋದು ವೆಂಕಟಾಪುರ, ಕವಡಿಮಟ್ಟಿ ವಿವಿಧ ಗ್ರಾಮಗಳಲ್ಲಿ. ಹೆಚ್ಚಾದ ಬೆಂಗಾಲಿ ವೈದ್ಯರ ಹಾವಳಿ. ಯಾವುದೇ ಪ್ರಮಾಣ ಪತ್ರ ಪಡೆಯದೆ ಚಿಕಿತ್ಸೆ ನೀಡುತ್ತಿದ್ದ ನಕಲಿ ವೈದ್ಯರು. ಇದೆಲ್ಲ ಗಮನಿಸಿದ ತಾಲೂಕು ವೈದ್ಯಾಧಿಕಾರಿಗಳು ಕ್ಲಿನಿಕ್ ಸೀಸ್ ಮಾಡಿದರು. ಈಗ ಕಳೆದ 4 ದಿವಸದಿಂದ ನಾವು 4-5 ದಿವಸ ಆಯ್ತು. ಇವಾಗ ನೇರವಾಗಿ 4 ನಕಲಿ ವೈದ್ಯರನ್ನು ನಾವು ಅವರ ಒಂದು ಕ್ಲಿನಿಕ್ ನಾವು ಸೀಸ್ ಮಾಡಿದ್ದೀವಿ. ಒಂದು ವೆಂಕಟಾಪುರ, ಒಂದು ಕವಡಿಮಟ್ಟಿ, ಆಮೇಲೆ ಇನ್ನೊಂದು ವಾಗಣಗೆರೆ. ನಿನ್ನೆ ನಾವು ವಜ್ಜಲದಲ್ಲಿ ಮಾಡಿದ್ದೀವಿ. ಸೊ 4 ನಕಲಿ ವೈದ್ಯರಿಗೆ ನಾವು ಅವರ ಕ್ಲಿನಿಕ್ ಸೀಸ್ ಮಾಡಿ ಅವರಿಗೆ ಇಮಿಡಿಯೇಟ್ಲಿ ನಾವು ಅಲ್ಲಿ ಮುಂದೆ ಯಾವುದೇ ರೀತಿಯ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ವಿ. ಸುರಪುರ ನಗರದ ವೆಂಕಟಾಪುರ ಸೇರಿದಂತೆ ವಿವಿಧ ಕಡೆಗಳಲ್ಲಿನ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಆರ್.ವಿ. ನಾಯಕ್ ನೇತೃತ್ವದ ತಂಡ ದಾಳಿ ನಡೆಸಿ ಕ್ಲಿನಿಕ್ಗಳ ಸೀಸ್ ಮಾಡಿದ್ರು. ಈ ಹಿಂದೆ ಹಲವು ಬಾರಿ ಅನೇಕರು ನಕಲಿ ವೈದ್ಯರ ಹಾವಳಿ ಬಗ್ಗೆ ಗಮನಕ್ಕೆ ತಂದಿದ್ದರು. ತಕ್ಷಣ ತಾಲೂಕು ಆರೋಗ್ಯ ಅಧಿಕಾರಿ ಕ್ರಮ ಕೈಗೊಂಡಿದ್ದಾರೆ. ಈಗ FIR ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ KPME ಅಡಿಯಲ್ಲಿ ಸೆಕ್ಷನ್ 5 ಪ್ರಕಾರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ. ಸೊ ಹೀಗಾಗಿ ಅವ್ರು ನಕಲಿ ವೈದ್ಯರು ಇದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಅದರದ್ದು FIR ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಜಿಲ್ಲಾ ಸಮಿತಿ ಸಭೆ ಆಗಿದಾಗ ಆವಾಗ ಅಧ್ಯಕ್ಷರು ಮತ್ತು ಎಲ್ಲ ಕೂಡಿ ಸದಸ್ಯರು ಅವರು ನಿರ್ದೇಶನ ಕೊಡ್ತಾರೆ. ಪೊಲೀಸ್ ಸ್ಟೇಷನ್, ಶೋರಾಪುರ ಪೊಲೀಸ್ ಸ್ಟೇಷನ್ಗೆ ಮತ್ತು ಹುಣಸಗಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ನಮಗೆ FIR ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ನಾವು FIR ಪೊಲೀಸ್ ಸ್ಟೇಷನ್ದಲ್ಲಿ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಇಲಾಖೆ ವತಿಯಿಂದ ನಾವು FIR ಮಾಡಿ ನಾವು ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೀವಿ. ಮತ್ತು ಆಲ್ರೆಡಿ ಇವರಿಗೆಲ್ಲ ನಾವು ರೇಡ್ ಮಾಡಿದ್ದು ನಾವು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಮತ್ತು DHO ಸಾಹೇಬರಿಗೆ ನಾವು ಪತ್ರ ಬರೆದು ತಿಳಿಸಿದ್ದೀವಿ. ಇಂದು ವಜ್ಜಲ್ ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿಗಳಾದ ಶ್ರೀ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯಕ ಅವರು ಭೇಟಿ ನೀಡಿ ಕ್ಲಿನಿಕ್ನ ದಾಖಲಾತಿಯನ್ನು ಪರಿಶೀಲಿಸಿದರು. KPMEನ ದಾಖಲಾತಿ ಹೊಂದಿರುವುದಿಲ್ಲ, ಹಾಗಾಗಿ ಸಮೃದ್ಧ ಕ್ಲಿನಿಕ್ ಅನ್ನು KPME ಲೈಸೆನ್ಸ್ ಬರೋವರೆಗೂ ಬಂದ್ ಮಾಡಿಸಿದ್ದಾರೆ. ಇಲ್ಲ, ನಮಗೆ ಮುಂಚೆ ಅಲ್ಲಿ ಒಬ್ಬರು ಆಯುಷ್ ಡಾಕ್ಟರು ಪ್ರಾಕ್ಟೀಸ್ ಮಾಡ್ತಾ ಇದ್ದರು. ಅವ್ರು KPME ಅಡಿಯಲ್ಲಿ ಸೆಕ್ಷನ್ 5 ಪ್ರಕಾರ ಅವ್ರು ಪರ್ಮಿಷನ್ ತೊಗೊಂಡಿದ್ದರು. ಒಂದು ಸರ್ತಿ ಹೇಳಿದ್ದೀವಿ, ನೋಟಿಸ್ ಕೊಟ್ಟು. ಇನ್ನೊಂದು ಸರ್ತಿ ಈಗ ನಾವು ನಿನ್ನೆ ರೇಡ್ ಮಾಡಿದಾಗ ಅವ್ರು ಪರ್ಮಿಷನ್ ತೊಗೊಂಡಿಲ್ಲ ಮತ್ತು ಅಲ್ಲಿ ಯಾರೂ ವೈದ್ಯರೂ ಇದ್ದಿದ್ದಿಲ್ಲ. ಹೀಗಾಗಿ ಇಮಿಡಿಯೇಟ್ಲಿ ನಾವು ನೋಡ್ಕೊಂಡಿದ್ದ ಕೂಡಲೇ ನಾವು ಕ್ಲೋಸ್ ಮಾಡಿದ್ವಿ, ಸೀಸ್ ಮಾಡಿದ್ವಿ. KPME ಅಡಿಯಲ್ಲಿ ಸೆಕ್ಷನ್ 5 ಪ್ರಕಾರ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 2007 ಪ್ರಕಾರ ಅದು ಪರ್ಮಿಷನ್ ತೊಗೋಬೇಕು, ಅವರು ತೊಗೊಂಡಿಲ್ಲ. ಸೊ ಆ ಒಂದು ಆಯುಷ್ ಡಾಕ್ಟ್ರಲ್ಲಿ ಸರ್ಟಿಫಿಕೇಟ್ ಇದೆ, ಆಯುಷ್ ಡಾಕ್ಟರ್ದು BAMS ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ಅದ್ರ ಪರ್ಮಿಷನ್ ತೊಗೊಂಡಿಲ್ಲ. ಈಗ ಪರ್ಮಿಷನ್ ತೊಗೊಂಡಿಲ್ಲ. ಮುಂಚೆ ನೋಟಿಸ್ನು ಕೊಟ್ಟಿವಿ ಅವರಿಗೆ. ಕೊಟ್ಟಿದ ಮೇಲೂ ಅವ್ರು ಪರ್ಮಿಷನ್ ತೊಗೊಂಡಿಲ್ಲ ಅಂದ್ರೆ ಅದಕ್ಕೆ ನಾವು ಸೀಸ್ ಮಾಡ್ತೀವಿ. ನಗರದ ವೆಂಕಟಾಪುರದಲ್ಲಿನ ಮಹೇಂದ್ರನಾಥ್ ಬೆಂಗಾಲಿ ಎನ್ನುವ ನಕಲಿ ವೈದ್ಯ ನಡೆಸಿದ್ದ ಕ್ಲಿನಿಕ್ ಮೇಲೆ ದಾಳಿ ನಡೆಸಿದರು. ನಂತರ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿನ ನಕಲಿ ವೈದ್ಯ ಪ್ರದೀಪ್ ಬಾಲಬೆಂಗಾಲಿ ಹಾಗೂ ವಾಗಣಗೆರೆ ಗ್ರಾಮದಲ್ಲಿನ ನಕಲಿ ವೈದ್ಯ ಉತ್ತಮ್ ಕುಮಾರ್ ಎನ್ನುವ ವ್ಯಕ್ತಿ ನಡೆಸುತ್ತಿದ್ದ ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ಕ್ರಮ ಕೈಗೊಂಡರು. ಈ ಕುರಿತು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಆರ್.ವಿ. ನಾಯಕ್ ಮಾತನಾಡಿ, ನಕಲಿ ವೈದ್ಯರ ಕುರಿತು ಮಾಹಿತಿ ತಿಳಿದು ಬಂದ ಹಿನ್ನೆಲೆಯಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾಗ ಅಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದವರಿಗೆ ಯಾವುದೇ ವಿದ್ಯೆ ಅರ್ಹತೆ ಇಲ್ಲ. ಅಲ್ಲದೆ KPAME ವತಿಯಿಂದ ನೋಂದಣಿ ಮತ್ತು ಪರವಾನಿಗೆ ಪಡೆದಿಲ್ಲ.
ಅಲ್ಲದೆ ಇವರು ಬಿಪಿ ಪರೀಕ್ಷಿಸುವ ಸ್ಟೆಥೋಸ್ಕೋಪ್, ಔಷಧಿಗಳು ದೊರೆತಿವೆ. ಇವರು ವೈದ್ಯಕೀಯ ಸೇವೆ ನೀಡುವ ಯಾವುದೇ ಅರ್ಹತೆ ಹೊಂದಿಲ್ಲ ಎಂದು ತಿಳಿಸಿದರು. ಒಂದು ನಾವು FIR ಮಾಡಿದ್ದೀವಿ. FIR ಅದು ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ FIR ಮಾಡಿದ್ದೀವಿ. ಆ FIR ಇವಾಗ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿಗೆ ನಾವು ಸಲ್ಲಿಸಿದ್ದೀವಿ. ಆಮೇಲೆ ಅದರ ಬಗ್ಗೆ ರೀಡ್ ಮಾಡಿದ್ದು ನಾವು ಪತ್ರನೂ ಬರೆದಿದ್ದೀವಿ. ಈಗ ಅಲ್ಲೊಂದು ಸಲಹಾ ಸಮಿತಿ ಅಂತ ಇರುತ್ತೆ. ಆ ಸಮಿತಿಯಲ್ಲಿ ಏನು ನಿರ್ಧಾರ ತಗೊಳ್ತಾರೆ, FIR ಪೊಲೀಸ್ ಸ್ಟೇಷನ್ಗೆ ಕೊಡಲಿಕ್ಕೆ ಹೇಳ್ತಾರೆ ನಮ್ಮ DC ಸಾಹೇಬರು ಮತ್ತು ನಮ್ಮ DHO ಸಾಹೇಬರು. ಅವರ ಆದೇಶ ಪ್ರಕಾರ ನಾವು FIR ಪೊಲೀಸ್ ಸ್ಟೇಷನ್ದಲ್ಲಿ ಮಾಡ್ತೀವಿ. ಪರಿಶೀಲನಾ ವೇಳೆ ನಕಲಿ ಎನ್ನುವುದು ಪತ್ತೆಯಾಗಿದ್ದು 3 ಜನರ ಕ್ಲಿನಿಕ್ಗಳನ್ನು ಸೀಲ್ ಮಾಡಲಾಗಿದೆ. ಅಲ್ಲದೆ ಬಳಸುತ್ತಿದ್ದ ಸ್ಟೆಥೋಸ್ಕೋಪ್, ಔಷಧಿಗಳನ್ನು ಸೀಸ್ ಮಾಡಲಾಗಿದೆ. ದಾಳಿಯ ಸುರಪುರ ಠಾಣೆಯ ASI ಮನೋಹರ್ ರಾಥೋಡ್, ಪೊಲೀಸ್ ಪೇದೆ ಪೀಸು, ಆರೋಗ್ಯ ಅಧಿಕಾರಿ ಕಚೇರಿ ಸಿಬ್ಬಂದಿ ಕೆ ಚಿದಾನಂದ, BPM ಹನುಮಂತ ಅನಾವಾರ್ ಹಾಗೂ ಶಾಂತಪ್ಪ ಉಪಸ್ಥಿತರಿದ್ದರು. ಸುರಪುರ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿಗೆ ಬ್ರೇಕ್ ಬಿದ್ದಂತೆ ಆಗಿದೆ. ಜನ ಆರೋಗ್ಯ ತಪಾಸಣೆಗೆ ಹೋಗುವಾಗ ವೈದ್ಯರ ಬಗ್ಗೆ ಕೂಲಂಕುಷವಾಗಿ ಗಮನಿಸಬೇಕು ಎಂದು ತಾಲೂಕು ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ನ್ಯೂಸ್ 24 ಭಾರತ, ಯಾದಗಿರಿ.